ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು ಒಂದು ವಾರದಿಂದ ಕೋರ್ಟಲ್ಲಿ ವಿಚಾರಣೆಗಳು ನಡೀತಾ ಇದ್ದು ಆಂದೋಲ ಶ್ರೀಗಳ ಒಂದು ಅರ್ಜಿ ಅದು ಮಾರ್ಚ್ 3ನೇ ತಾರೀಕು ಹೋಗಿರೋದ್ರಿಂದ ನಮ್ಮ ಆಳಂದ ತಾಲೂಕದ ಸಿದ್ದರಾಮಯ್ಯ ಹಿರೇಮಠ ಅವರು ಡಿ.ಸಿ.ಗೂ ಅರ್ಜಿ ಕೊಟ್ಟಿದ್ದರು. ನಂತರ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ರು. ಯಾಕಂದರೆ ಜಿಲ್ಲಾಧಿಕಾರಿಗಳು ಏನೂ ನಿರ್ಣಯ ಕೈಗೊಂಡಿಲ್ಲ, ಅವರು ತಿರಸ್ಕಾರ ಮಾಡಿದ್ರು. ಆಮೇಲೆ ಅಂದರೆ ಇದು ನಮಗೆ ಭಾಳ ಒಂದು ಹಿಂದೂಗಳಿಗೆ ತಮ್ಮ ಹಕ್ಕನ್ನು ಡಿನೈ ಮಾಡಿದ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ. ನಾವು ಅನಿವಾರ್ಯವಾಗಿ ಹೈಕೋರ್ಟ್ ಹೋಗಬೇಕಾಯಿತು. ಸಿದ್ದರಾಮಯ್ಯ ಅವರು ರಿಟ್ ಪಿಟಿಷನ್ ಹಾಕಿದರು. ಅಲ್ಲಿನೂ ಕೂಡ ಸುದೀರ್ಘವಾಗಿ ನ್ಯಾಯಾಧೀಶರು ಅಲ್ಲಿ ಆಲಿಸಿ ತಾವು ಕೂಡ ಅಲ್ಲೆಲ್ಲ ನೋಡಿರ್ಬೋದು. ಇವರು ದರ್ಗಾ ಕಮಿಟಿದವರು ಅಲ್ಲಿ ಲಿಂಗನೇ ಇಲ್ಲ ಅಂತ ಅನ್ನೋದು ಒಂದು ಪ್ರಸ್ತಾಪ ಮಾಡಿದ್ರು. ಅದು ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ನಮಗನ್ನಿಸ್ತು. ಯಾಕೆ ಅವ್ರು ಎಷ್ಟು ಇದಕ್ಕೆ ವಿರೋಧ ಮಾಡ್ಲಿಕತ್ತಾರ ಅಷ್ಟು ಇದು ಸಾಬೀತಾಗ್ಲತ್ತದ. ಜಡ್ಜ್ ಅವ್ರು ಏನು ಮಾಡಿದ್ರು, ಒಂದು ಕಮಿಟಿ ಮಾಡಿ ಒಬ್ಬರು ವಕೀಲರಿಗೆ ನೇಮಿಸಿ ಇಲ್ಲಿ ಕಳಿಸಿ ಪಂಚನಾಮ ಮಾಡ್ಕೊಂಬರ್ರಿ, ಇಲ್ಲಿ ಲಿಂಗ ಅದ ಇಲ್ಲ ಅಂತಂದು ನೋಡ್ರಿ ಅಂತ. ಇವತ್ತು ದರ್ಗಾ ಕಮಿಟಿಯವರು ಮಾಡಿದ್ದು ಒಳ್ಳೆಯದಾಯಿತು, ಇಲ್ಲಿ ಲಿಂಗ ಇದೆ ಅಂತ ಅನ್ನೋದು ಸಾಬೀತಾಯಿತು. ಆ ಕಮಿಟಿಯವರು ವರದಿ ಕೊಟ್ಟರು, ಇಲ್ಲಿ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ, ಸ್ಟೋನ್ ಇದೆ ಅಂತಂದು ಹೇಳಿದ್ರು. ಅದು ಆಕಾರ ಭಾಷೆಯಲ್ಲಿ ಹೇಳಿದ್ದಾರೆ, ಆದರೆ ಅದನ್ನು ನಾವು ಲಿಂಗ ಅಂತಂದು ನಾವು ಹಿಂದೂಗಳು ನಂಬ್ತೀವಿ. ಆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಏನದ ಅದು ಆಕಾರ ಅವ್ರು ಏನು ಹೇಳ್ಯಾರ ಭಾಷೆದಾಗ, ಇಂಗ್ಲೀಷ್ ಭಾಷೆದಾಗ, ಅದು ನಾವು ಲಿಂಗ, ಶಿವಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ರಾಘವ್ ಚೈತನ್ಯ ಅವರ ಪರಂಪರೆ ಏನು ಎಷ್ಟು ಭಾಳ ಹಿರಿಯದು ಮತ್ತು ದೊಡ್ಡ ಪರಂಪರೆ ಇದೆ. ಆ ಪರಂಪರೆ ಇವರು ಯಾರ ಕೈಯಿಂದನೂ ನಶಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಸತತವಾಗಿ ನಮಗೆ ನ್ಯಾಯಾಲಯದಲ್ಲಿ ಜಯ ಸಿಗ್ಲತ್ತದ ಅಂತಂದ್ರೆ ಇದು ಶ್ರೀ ರಾಘವ್ ಚೈತನ್ಯ ಅವರ ಕೃಪಾ, ಅವ್ರ ಜಾಗೃತಿ ಇರೋದು ಇಲ್ಲಿ ಎತ್ತಿ ತೋರಿಸ್ತದೆ. ಮತ್ತು ಇಂಥ ಒಂದು ವಿರೋಧದಲ್ಲೂ ಕೂಡ ಮತ್ತೆ ನ್ಯಾಯಾಧೀಶರು ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಾವು ಸಂವಿಧಾನಕ್ಕೆ ಜಯ ಆಗ್ಯದ ಅಂತ ಹೇಳ್ತೀವಿ, ಹಿಂದೂಗಳ ಒಂದು ಜಯ ಆಗಿದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದಕ್ಕೆ ಮುಸಲ್ಮಾನರು ಏನು ಪದೇ ಪದೇ ನಮ್ಮ ಹಕ್ಕನ್ನು ಕಸ್ಕೊಳ್ಳೋವಂಥದ್ದು ಮಾಡ್ಲಿಕತ್ತಾರ, ಅದು ಬಿಡಬೇಕು. ಯಾಕಂದ್ರೆ ಪ್ರತಿ ಸರ್ತಿ ನಾವು ನ್ಯಾಯಾಲಯಕ್ಕೆ ಹೋಗಿ ಒಂದು ಪರ್ಮಿಷನ್ ತರೋವಂಥದ್ದು ಪದ್ಧತಿ ಆಗಿಬಿಟ್ಟದು. ಅದಕ್ಕೆ ಅವರು ತಿಳ್ಕೊಬೇಕು, ಸೌಹಾರ್ದತೆ, ಸೆಕ್ಯುಲರಿಸಮ್ ಅಂತಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಲ್ಲ, ಇಲ್ಲಿ ತೋರಿಸ್ಕೋಬೇಕು. ಅಂದರೆ ನಮಗೂ ಪೂಜೆ ಮಾಡ್ಲಿಕ್ಕೆ ಅವರು ವಿರೋಧ ಮಾಡಲಾರ್ದೇ ಅವಕಾಶ ಮಾಡಿಕೊಡ್ಬೇಕು. ಜಿಲ್ಲಾಡಳಿತನೂ ಕೂಡ ಮುಂದೆ ನಮಗೆ ನ್ಯಾಯಾಲಯಕ್ಕೆ ಹೋಗ್ಲಾರ್ದಂಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದು ನಾವು ಈ ಮುಖಾಂತರ ಕೇಳ್ತೀವಿ. ಮತ್ತು ನಮಗೆ ಏನು ಈ ಪೂಜಾಕ್ಕೆ ಪ್ರತಿ ಸರ್ತಿ ಕಡ್ಗಂಚಿ ಅಪ್ಪವರು ಫಸ್ಟ್ ಇಯರ್ ಹಿಡ್ಕೊಂಡು ಇಲ್ಲಿ ತನಕ ಸತತವಾಗಿ ನಮ್ಮ ಜೊತೆ ಅವರು ಬಂದಾರೆ. ಯಾವತ್ತೂ ಕೂಡ ಇಲ್ಲಿ ಎಂಥದೇ ಪರಿಸ್ಥಿತಿ ಇದ್ದರೂ ಅವ್ರು ಹಿಂದೆ ಸರಿದಿಲ್ಲ. ಕಲ್ಲು, ಕಟ್ಗೆ, ಮಚ್ಚು ಏನು ತೋರಿಸಿದ್ರು ಅವ್ರು ಹಿಂದೆ ಸರಿದಿಲ್ಲ. ಇಂಥ ಇಳಿ ವಯಸ್ಸಿನಾಗ ನಮ್ಮ ಜೊತೆ ಬಂದಿದ್ದಾರೆ. ಲಿಂಗರಾಜ್ ಅಪ್ಪವರು, ಶಿವರಾಜ್ ಪಟೇಲ್ ರದ್ದೆವಾಡಿಗೆ, ಸಿದ್ದರಾಮಯ್ಯ ಅವರು, ಆನಂದ್ರ ಪಟೇಲ್ ಎಲ್ಲ ನಮ್ಮ ತಂಡ ಕೇವಲ 15 ಜನರಿಗೆ ಕೊಡ್ಲತ್ತಾರ. ಆದ್ರೆ ನಮಗೆ ಊರಾಗ ಹಳ್ಳಿಯಿಂದ ಜನ ಕೇಳತ್ತಾರ, ಯಾಕ್ರಿ ನೀವು ಇಷ್ಟೇ ಹೋದ್ರೆ ಹೆಂಗೆ, ನಮಗೆ ಯಾಕೆ ಬಿಡಲ್ಲ, ದರ್ಗಾದಾಗ ಎಲ್ಲರೂ ಹೋಗ್ತಾರ, ಅವ್ರೇನು ಪರ್ಮಿಷನ್ ತೊಗೊಂಡು ಹೋಗ್ತಾರೆ, ನಾವು ಯಾಕೆ ಪರ್ಮಿಷನ್ ತೊಗೋಬೇಕು, ನಮಗೆ ಯಾಕೆ ಬಿಡಲ್ಲ ಅಂತಂದು ನಮಗೆ ಜನರು ಕೇಳಗತ್ತಾರೆ. ಅದಕ್ಕೆ ಅಪ್ಪವ್ರ ಆಶೀರ್ವಾದ ಏನು ಇವತ್ತು ನುಡಿ ಬಂದದ, ಮುಂದಿನ ದಿನಗಳಲ್ಲಿ ಭವ್ಯವಾದಂಥ ಮಂದಿರ ಮತ್ತು ನಮ್ಮೆಲ್ಲರಿಗೆ ಸುಗಮವಾಗಿ ಹೋಗಿ ದರ್ಶನ ಮಾಡುವಂಥ ಅವಕಾಶ ಸಿಗ್ತದೆ ಅಂತ ನಾನು ನಂಬಿನಿ. ಮತ್ತು ಪೊಲೀಸ್ ಇಲಾಖೆಯವ್ರನ್ನೂ ಕೂಡ ಸಹಕಾರ ಮಾಡಿದ್ದಾರೆ. ಕೆಲವೊಂದು ಕಡೆ ಟಫ್ ಆಗಿನೂ ಇದ್ದರು. ಅದಕ್ಕೆ ಅವ್ರನಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಈಗ 15 ಜನಕ್ಕೆ ಅವಕಾಶ ಕೊಟ್ಟರು, ಬಟ್ 15 ಜನ ಅದು 15 ಜನ ಏನಾಯಿತು, ಕೋರ್ಟಲ್ಲಿ ಆರ್ಡ್ರು ನಾವು ಓದ್ಕೊಳ್ಳೋದು ಅವ್ರು ಓದ್ಕೊಳ್ಳೋದು ವಿಭಿನ್ನ ಆಗ್ಯದ. 15 ಪರ್ಸನ್ಸ್ ಬಿಲಾಂಗಿಂಗ್ ಟು ಹಿಂದೂ ಫೇತ್ ಆ್ಯಂಡ್ ಆ ರಿಟ್ ಪಿಟಿಷನ್ ಏನು ಲಾಸ್ಟ್ ಇಯರ್ ರಿಟ್ ಪಿಟಿಷನ್ ಹಾಕಿದ್ರು, 2024 ರಿಟ್ ಪಿಟಿಷನಲ್ಲಿ ಹೋದವರು ಅಂತಂದು ಅಂತಂದು ಮರ್ಜ್ ಮಾಡಿ ಅವರು ಆರ್ಡರ್ ಮಾಡಿದ್ದಾರೆ. ಆದರೆ ಅವರು ಅದು 15 ಪರ್ಸನ್ಸ್ ಬಿಲಾಂಗಿಂಗ್ ಟು ಹಿಂದೂ ಫೇತ್ ಅನ್ನೋದು ಅವ್ರು ಕನ್ಸಿಡರ್ ಮಾಡ್ತಾಯಿಲ್ಲ. ಬರೀ 24 ರಿಟ್ ಪಿಟಿಷನಲ್ಲಿದ್ದ ಲಿಸ್ಟ್ ಮಾತ್ರ ಹೋಗಬೇಕು ಅಂತಂದು ಪೊಲೀಸರು ಇಂಟರ್ಪ್ರಿಟೇಷನ್ ಮಾಡ್ತಾಯಿದ್ದಾರೆ. ಆದ್ರೂ ಕೂಡ ನಾವು ಹೋದ ಸರಿ ಇದ್ದವರು ಲಿಸ್ಟ್ನಾಗ ಇದ್ದವರು ಈಗ ಚಂದು ಪಾಟ್ಲ, ಅಪ್ಪು ಪಾಟ್ಲ ಮತ್ತು ನಮ್ಮ ಅವಿನಾಶ್ ಜಾಧವ್, ಕೆಲವೊಬ್ಬರು ಅವರು ಊರಲ್ಲಿಲ್ಲ, ಅವರು ಶಿವರಾತ್ರಿ ಹಬ್ಬಕ್ಕೆ ಶ್ರೀಶೈಲ ಮತ್ತು ಬೇರೆ ಕಡೆ ಹೋಗಿದ್ದಾರೆ. ನಾವು ಅವರು ಈ ಸರ್ತಿ ಸ್ಥಳೀಯರಿಗೆ ನಾವು ಕರ್ಕೊಂಡು ಹೋಗ್ಬೇಕಂತ ಅನ್ನೋದಿತ್ತು. ಈಗ ಹಳೆಯ ಲಿಸ್ಟ್ ಇದ್ದವರೇ ಬರಬೇಕು ಅಂತಂದು ಪೊಲೀಸರು ಇದು ಇನ್ಸಿಸ್ಟ್ ಮಾಡಿದಾಗ
ನಾವೇ 10 ಜನ ಏನು ಇದ್ದೀವಿ ಸ್ಥಳೀಯವಾಗಿ, ಅವ್ರಿಗೆ 10 ಜನ ನಾವು ಹೋಗಿ ದರ್ಶನ ಮಾಡಿ. ಈಗ ಎವ್ರಿ ಡೇ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇರ್ತವೆ, ಜನ ಟ್ಯಾಂಗ್ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಒಂದು ದಿನ ಶಿವರಾತ್ರಿಗೋಸ್ಕರ ನೀವು ಕೋರ್ಟಿಗೆ ಹೋಗಿ ಆರ್ಡರ್ ತೊಗೊಂಡು ಬಂದು ಇಲ್ಲಿ ಇಡೀ ಆಳಂತೆ ಬಂದು ವಾತಾವರಣ ಕ್ರಿಯೇಟ್ ಮಾಡಿ 10 ಜನ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ನನ್ನ ಕ್ವಶನ್ ಏನಂದ್ರೆ, ಈಗ ಹೋಗಿ ಬಂದಿರಲ್ಲ, ಇಷ್ಟು ಜನ ಕಾಮನ್ ಆಗಿ ಎವ್ರಿ ಡೇ ಹೋಗ್ತಾರೆ, ಅದನ್ನು ಹೊರತುಪಡಿಸಿ ಇವತ್ತು ನೀವು ಹೋಗಿ ಬಂದಿರಲ್ಲ, ಏನು ಅಚೀವ್ಮೆಂಟ್ ಏನಾಯ್ತು ಅಂತ? ಅಚೀವ್ಮೆಂಟ್ ಏನು ನಮ್ಮದು ಅಲ್ಲಿ ಶಿವಲಿಂಗದ್ದು ಇದ್ದಿದ್ದು ಎಕ್ಸಿಸ್ಟೆನ್ಸು. ನಾವು ಪ್ರತಿ ವರ್ಷ ಶಿವರಾತ್ರಿ ಏನು ರಾಘವ ಚೈತನ್ಯ ಮೂರ್ತಿಗೆ ಪದ್ಧತಿಯ ಪ್ರಕಾರ ಧರ್ಮಾನುಸಾರವಾಗಿ ರುದ್ರಾಭಿಷೇಕ, ಶಿವಲಿಂಗಾರ್ಚನ, ಬಿಲ್ವಪತ್ರೆ, ಮಂಗಳಾರತಿ, ಪುಷ್ಪಾಂಜಲಿ, ಅನೇಕ ಪೂಜೆಗಳನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಗೆ ಸಲ್ಲಿಸಿದರು. 15 ಜನರಿಗೆ ಅವಕಾಶ ಇತ್ತು. 15 ಜನನು ಹೋಗಂತವ್ರ ಸಂಖ್ಯೆ ಆಗಲಿಲ್ಲ, ಬರೀ 10 ಜನರು ಹೋಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಏನು ಹೇಳ್ತೀರಿ ಅಂತ? ಅದಕ್ಕೆ ನಾವು ಅವ್ರಿಗೆ ಗೊತ್ತಿಲ್ಲ ಅದ್ರ ಮಾಹಿತಿ, ನೀವೇ ಬಂದ್ಬಿಟ್ಟು ಪೂರ ಬಂದು 10 ಜನ ಯಾಕಾಯ್ತು ಅನ್ನೋದು ಅವ್ರಿಗೆ. ನೀವು ಬಂದ್ಬಿಟ್ಟು. ಈಗ ಶಿವರಾತ್ರಿ ಬೇರೆ ಸಾಕಷ್ಟು ಜನ ಭಕ್ತರ ಆಶೆ ಇರುತ್ತೆ, ಪೂಜೆ ಎಲ್ಲ ಇದು ಮಾಡ್ಬೇಕು ಅಂತೇಳಿ, ಅದ್ರ ಬಗ್ಗೆ ಒಂದು ಶಿವರಾತ್ರಿ ಹಬ್ಬ. ಶಿವರಾತ್ರಿ ಬಗ್ಗೆ ಅಪೇಕ್ಷೆ ಎಲ್ಲ ಜನರದ್ದು ಭಾಳ ಐತೆ, ಅಡಿತಡಿಗಳು ಭಾಳ ಆಗ್ಯಾವ ಅಂತ ತಿಳ್ಕೊಂಡು ಜನಸಂಖ್ಯೆ ಬಂದ. ಅಡಿತಡಿಗಳಿಂದಪ್ಪ ಅಂದ್ರೆ ಎಷ್ಟು ಬೇಕು ಅಷ್ಟು ಮಂದಿ ಬರ್ತಾರೆ. ಅವ್ರು ಗೌರ್ಮೆಂಟ್ನವ್ರು ಆದ್ರೂ ಪರ್ಮಿಷನ್ ಕೊಟ್ಟರು 1 ಲಕ್ಷ ಮಂದಿ ಕೊಡ್ತಾರೆ, ಕೂಡಂಗಲ್ಲಂತೆಲ್ಲ. ಆದ್ರೆ ಅಡಿತಡಿ ಇದ್ದದಕ್ಕೆ ಬಿಟ್ಟಾರೆ ಅಷ್ಟೇ. ಅವರ ಲಾಸ್ಟ್ ಟೈಮ್ ಹೇಳಿದ್ರಿ, ಇಲ್ಲಿ ಇನ್ನೊಂದು ಮುಂದಿನ ಇದು ಬರೋವರೆಗೂ ನಾವು ದೇವಸ್ಥಾನ ಕಟ್ಟಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ ನಾವು ಲಾಸ್ಟ್ ಟೈಮ್. ಅದು ಆಗಿಲ್ಲ. ಇಲ್ಲಿ ಕ್ರಮೇಣ ಮುಂದೆ ಬರ್ತಾ ಬರ್ತಾ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಹಾಗೇ ಆಗ್ತೈತಿ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಈಗ ದರ್ಗಾ ಕಮಿಟಿ ಅವರು ನಿನ್ನೆ ಒಂದು ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿ ಅವರು ವಾದ ಏನಂದ್ರೆ ಅಲ್ಲಿ ಶಿವಲಿಂಗನೇ ಇಲ್ಲ ಅನ್ನುವಂಥದ್ದು. ಈಗ ನೋಡ್ರಿ, ನಾವು ಶಿವಲಿಂಗ ಐತೆ ಅಂತ, ಈಗ ಶಿವಲಿಂಗ ಸಾಕ್ಷಿ ಸದ್ಯ ಐತೆ, ಅವ್ರು ಇಲ್ಲ ಐತೆ ಅಂತ ಅನ್ನೋದು ಬೇಡ. ಈಗ ಸದ್ಯ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣ ಸರಿ. ಲಿಂಗ ಸದ್ಯ ಐತೆ ಈಗ ನೋಡ್ಲಿಕ್ಕೆ. ಈಗ ಲಿಂಗ ಪೂಜೆನೇ ಮಾಡೀವಿ ನಾವು. ಭಕ್ತಾದಿಗಳು ಎಲ್ಲರನ್ನ ಕುಂದಿರಿಸಿ ಸಂಕಲ್ಪ ಬಿಟ್ಟು ಲಿಂಗ ಪೂಜೆಗೆ ರುದ್ರಾಭಿಷೇಕನ ಮಾಡಿವಿ. ಮತ್ತು ನೀವಿಲ್ಲ ಅಂದ್ರೆ ನ್ಯಾಯಮೂರ್ತಿಗಳು ದರ್ಗಾ ಕಮಿಟಿಯವರು ಕೋರ್ಟಲ್ಲಿ ಅಪೀಲ್ ಅವ್ರು ಅಪೀಲ್ ಮಾಡ್ತಾರೆ, ಆದ್ರೆ ನಾವು ಅಪೀಲ್ ಮಾಡ್ತೀವಿ.